ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ಎಐಸಿಸಿ ಅಧ್ಯಕ್ಷರಾಗಿರುವ ಕಾಂಗ್ರೆಸ್ನ ಹಿರಿಯ ನಾಯಕ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಬಲ್ಲ, ಆಡಳಿತ ಪಕ್ಷದ ವಿರುದ್ಧ ಗುಡುಗಬಲ್ಲ, ಮೋದಿ ವಿರುದ್ಧ ತೊಡೆತಟ್ಟಬಲ್ಲಂಥ ನಾಯಕ ಅಂತ ಕಾಣಿಸ್ತಾ ಇರೋದು ಖರ್ಗೆ ಅವರು. ಆದ್ರೆ ಖರ್ಗೆ ಅವರೇ ಕಾಂಗ್ರೆಸ್ನ ಅಸಲಿ ರಹಸ್ಯವನ್ನ ಹೊರಗಡೆ ಸಿಡಿಸಿದ್ರ. ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ, ನ್ಯಾಷನಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ ಮತ್ತು ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಏನಿದು ಹಾಗಾದ್ರೆ? ಅಕಸ್ಮಾತ್ ಆಗಿ ಮೈಕ್ ಆನ್ ಇದೆ ಅಂತ ಗೊತ್ತಿಲ್ಲದೆ ಆಡಿದ್ದ, ಅದು ಈಗ ಹೊರಗಡೆ ಬಂತು, ಸದ್ದು ಮಾಡ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಖರ್ಗೆ ಅವರು ಇತ್ತೀಚೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಮಾತಿನ ಅಬ್ಬರದಲ್ಲಿ ಆಡಿದ ಮಾತುಗಳು ಬಿಜೆಪಿಗೆ ಅಸ್ತ್ರ ಆಗ್ತಿರೋದನ್ನು ನೋಡಿದ್ದೀವಿ. ಈಗ ಮೈಕ್ ಆನ್ ಇದೆ ಅಂತ ಗೊತ್ತಿಲ್ಲದೇನೋ ಅಥವಾ ಆಪ್ತರ ಬಳಿ ಆಡಿದ ಮಾತುಗಳು ಹೊರಗಡೆ ಸದ್ದು ಮಾಡ್ತಿವೆ. ಪಕ್ಷದ ಬಗ್ಗೆ, ಕಾಂಗ್ರೆಸ್ನ ಬಗ್ಗೆ ತನ್ನದೇ ಅಧ್ಯಕ್ಷತೆಯಲ್ಲಿ ಇದ್ರೂ ಕೂಡ ಬಹಳ ಅಸಮಾಧಾನ ಇದೆಯಾ ಖರ್ಗೆ ಅವ್ರಿಗೆ? ಹಾಗಾದ್ರೆ ಗಾಂಧಿ ಫ್ಯಾಮಿಲಿ ಬಗ್ಗೆ ಖರ್ಗೆ ಅವ್ರಿಗೆ ಬೇಜಾರಿದೆ ಅಂತ ಬಿಜೆಪಿಯವರು ಆಗ ಕಾಲ ಎಳಿತಿರ್ತಾರೆ. ಇವ್ರು ರಬ್ಬರ್ ಸ್ಟ್ಯಾಂಪ್, ಹಾಗೆ ಬಿಸಿಲಲ್ಲಿ ಖರ್ಗೆ ಅವ್ರು ನಿಂತಿದ್ರು, ಅವ್ರಿಗೆ ಛತ್ರಿ ಹಿಡಿಯಲ್ಲ, ಸೋನಿಯಾ ಗಾಂಧಿ ಅವ್ರಿಗೆ ಮಾತ್ರ ಹಿಡಿತಾರೆ ಅಂತೆಲ್ಲ ಒಂದು ಕಾರ್ಯಕ್ರಮದ ಫೋಟೋ ಬಗ್ಗೆ ಮೋದಿ ಅವರೇ ಕುಟುಕಿದ್ದನ್ನು ನೋಡಿದ್ವಿ. ನೀರು ಬಾಟ್ಲ್ ವಿಡಿಯೋ ಒಂದು ವೈರಲ್ ಆಯ್ತಲ್ಲ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಕೇಳಿ ಆಮೇಲೆ ಕುಡಿತಾರೆ ಖರ್ಗೆ ಅವರು ಅಂತ. ಆಮೇಲೆ ಕಾಂಗ್ರೆಸ್ ತಿರುಗಿಸ್ಕೊಡ್ತೋದು ಸಂಸ್ಕೃತಿ, ಮತ್ತೊಬ್ಬರಿಗೆ ಆಫರ್ ಮಾಡಿ ನಾವು ಕುಡಿಯೋದು ಸಂಸ್ಕೃತಿ ಅಂತ ಅವರು ಬೇರೆ ವಿಡಿಯೋಗಳನ್ನೆಲ್ಲ ಬಿಟ್ಟು ತಿರುಗೇಟ್ ಕೊಟ್ರು. ಈಗ ಅಕಸ್ಮಾತ್ ಆಡಿದ್ದ ಇದು ಖರ್ಗೆ ಅವರ ಈ ಮಾತುಗಳು, ಅಥವಾ ಬಹಳ ಬೇಜಾರಲ್ಲಿ ಆಪ್ತರ ಜೊತೆ ಹಂಚಿಕೊಳ್ತಾ ಇದ್ದಿದ್ದ ಗೊತ್ತಿಲ್ಲ. ಪಕ್ಷದಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದನ್ನ ಖರ್ಗೆ ಅವರೇ ಹೇಳ್ದಂಗೆ ಕಾಣಿಸ್ತಾ ಇದೆ. ಈಗ ವಿಡಿಯೋ ನೀವು ನೋಡಬಹುದು. ಒಂದು ಕಾರ್ಯಕ್ರಮದಲ್ಲಿ, ಸಭೆ ಸಂದರ್ಭದಲ್ಲಿ ಅವರು ಮಾತಾಡ್ತಿರ್ತಾರೆ. ಯಾವುದು ಅರೇಂಜ್ಮೆಂಟ್ಸ್ ಸರಿ ಇಲ್ಲ, ನುಗ್ಗುತ್ತಾರೆ, ಹೋಗ್ತಾರೆ, ಅಸಮಾಧಾನ ವ್ಯಕ್ತಪಡಿಸಿರುವ ಮಾತುಗಳು. ಇದನ್ನು ಬಿಜೆಪಿಯವರು ಬಗೆ ಬಗೆಯಲ್ಲಿ ತಮ್ಮದೇ ಆದಂಥ ಆ್ಯಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ, ಶೇರ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ. ಖರ್ಗೆ ಅವ್ರ ಮಾತನ್ನೇ ಕೇಳಿಸ್ಕೊಳ್ಳಿ, ಯಾರೋ ದೊಡ್ಡವರು ಬಂದರೆ ಖರ್ಗೆ ಅವರೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನುಗ್ಗು ಹೋಗ್ತಾರೆ ಅಂತ ಬಿಜೆಪಿ ಅವರು ಅರ್ಥೈಸ್ತಿದ್ದಾರೆ. ಖರ್ಗೆ ಅವರು ಗಾಂಧಿ ಫ್ಯಾಮಿಲಿಯವ್ರ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಯಾರ ಹೆಸರು ಇಲ್ಲ ಅಲ್ಲಿ. ಆದರೆ ವ್ಯವಸ್ಥೆ ಸರಿ ಇಲ್ಲ, ಅರೇಂಜ್ಮೆಂಟ್ಸ್ ಸರಿ ಇಲ್ಲ, ಪಾರ್ಟಿ ಅರೇಂಜ್ಮೆಂಟ್ಸ್ ಸರಿ ಆಗಿಲ್ಲ ಅಂತ ಕ್ರಿಬ್ ಮಾಡ್ತಿರುವಂತಹ ವಿಡಿಯೋ ಈಗ ಸದ್ದು ಮಾಡ್ತಾ ಇದೆ. ಅದನ್ನು ಬಿಜೆಪಿಗರು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಖರ್ಗೆ ಅವ್ರ ಪರಿಸ್ಥಿತಿ ಏನಾಗಿದೆ ನೋಡಿ ಪಕ್ಷದ ಒಳಗಡೆ. ಕಾಂಗ್ರೆಸ್ನ ಅಸಲಿ ರಹಸ್ಯವನ್ನ ಖರ್ಗೆ ಅವರೇ ಹೊರಗಿಟ್ಟಿರಲ್ಲ ಅಂತ ಅಸ್ತ್ರ ಮಾಡ್ಕೊಂಡಿರೋದು. व्यवस्था करना आपको, हजारों लोगों से 4-5 लोगों में ढकला ढकली और डिसिप्लिन नहीं, मेरे को ही ढकल इधर से बात करते बड़े बड़े, उनका प्रशंसा करो, वो करो, क्या ये दूसरी बात होगा. ರಿಪಬ್ಲಿಕ್ ಸೇರಿದಂತೆ ಕೆಲವು ಮೀಡಿಯಾಗಳಲ್ಲಿ ಈ ವಿಡಿಯೋ ಸದ್ದು ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಈ ವಿಡಿಯೋದಲ್ಲಿ ನಾವು ಕೇಳಿಸ್ಕೊಳ್ಬಹುದು ಕ್ಲಿಯರ್ ಆಗಿ, ಯಾರ ಬಗ್ಗೆ ಅಂತ ಅವ್ರ ಹೆಸರು ಹೇಳಲ್ಲ, ಬಟ್ ಅಸಮಾಧಾನ, ಅವರನ್ನು ಹೊಗಳಿ ಇವರನ್ನು ಹೊಗಳಿ ಕೊನೆಗೆ ನುಗ್ಗುತ್ತಾರೆ, ಅರೇಂಜ್ಮೆಂಟ್ಸ್ ಇಲ್ಲ, ಒಟ್ಟಿನಲ್ಲಿ ಒಂದು ವ್ಯವಸ್ಥೆಯ ಬಗ್ಗೆ ಬೇಜಾರು ಹೊರ ಹಾಕಿರೋದು ಅವರು. ಪಕ್ಷದಲ್ಲಿ ಖರ್ಗೆ ಅವರು ಹಾಗಾದ್ರೆ ಬಹಳ ಬೇಸರದಿಂದ ಅನಿವಾರ್ಯವಾಗಿ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ, ಗೊತ್ತಿಲ್ಲ. ಈ ವಿಡಿಯೋ ಅವರದ್ದೇ ಅಂತ ಹೇಳಲಾಗ್ತಿದೆ, ಮತ್ತೆ ಫೇಕ್ ಮಾಡಲಾಗಿದೆ ಇನ್ನೊಂದು ಅಂತ ಕಾಂಗ್ರೆಸ್ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡೋದಕ್ಕೆ ಮುಂದಾಗತ್ತಾ ಕಾದು ನೋಡಬೇಕು. ಮತ್ತೊಂದು ಕಡೆ ಖರ್ಗೆ ಅವರ ವಿವಿಧ ಹೇಳಿಕೆಗಳು ಬಿಜೆಪಿ ಮತ್ತು ಮೋದಿ ಅವ್ರಿಗೆ ಅಸ್ತ್ರ ಆಗ್ತಿರೋದು ನೋಡಿದ್ವಿ ನಾವು ಮೊನ್ನೆ ಅಷ್ಟೇ. ಆರ್ಟಿಕಲ್ 370 ವಿಚಾರ ರಾಜಸ್ಥಾನಕ್ಕೆ ಬಂದು ಯಾಕೆ ಮಾತಾಡಬೇಕು ಮೋದಿ ಅವರು? ಜಮ್ಮು ಕಾಶ್ಮೀರದಲ್ಲಿ ಮಾತಾಡ್ಕೊಳ್ಳಿಬೇಕಾದ್ರೆ ಇಲ್ಲಿ ರೈತರ ಕಷ್ಟ, ಇನ್ನೊಂದು ಕಷ್ಟ ಕಾಣಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಜಮ್ಮು ಕಾಶ್ಮೀರ ಗಡಿ ಭಾಗದ ವಿಚಾರ, ರಾಷ್ಟ್ರೀಯತೆ, ದೇಶದ ಭದ್ರತೆ, ರಕ್ಷಣೆ, ಹಾಗೆ ದೇಶದ ಸಾರ್ವಭೌಮತೆ ಅನ್ನೋದು, ಕಾಶ್ಮೀರ ನಮ್ಮದು ಅನ್ನುವಂಥ ವಿಚಾರ ಬರೀ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದ, ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದ? ಹಾಗಾದ್ರೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಸದಾ ನಡೀತಾ ಇರುತ್ತಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅಘೋಷಿತ ಯುದ್ಧ ನಡೀತಾನೆ ಇರುತ್ತಲ್ವಾ? ಅದರಲ್ಲಿ ಬರೀ ಜಮ್ಮು ಕಾಶ್ಮೀರದವರು ಜೀವ ಬಿಟ್ಟಿದ್ದಾರ? ಇಡೀ ದೇಶದ ಮೂಲೆ ಮೂಲೆಯಿಂದ ಹೋದಂಥ ಯೋಧರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಅದು ಬರೀ ಜಮ್ಮು ಕಾಶ್ಮೀರದ ಮ್ಯಾಟರ್ ಆಗತ್ತಾ ಖರ್ಗೆ ಅವರೇ? ಈ
ಕಾಂಗ್ರೆಸ್ನವರು ತುಕಡೆ ಮನಸ್ಥಿತಿಯವರು ಅಂತ ವಾಗ್ದಾಳಿ ನಡೆಸಿದ್ರು. ಸೊ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ಕೂಡ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ. ಅಲ್ಲಿ ನೋಡಿದ್ರೆ ಒಬ್ಬ ದೊಡ್ಡ ನಾಯಕ ಅಂತ DK ಸುರೇಶ್ ಅವರ ಕಡೆಗೆ ಹೆಸರು ಹೇಳದೆ ದೇಶವನ್ನ ಒಡೆಯೋಕೆ ನೋಡ್ತಿದ್ದಾರೆ, ವಿಭಜನೆ ಮಾಡಿ ಅಂತ. ಮತ್ತೊಬ್ಬ ಲೀಡರ್ ಖರ್ಗೆ ಅವರು ಈ ರೀತಿ ಮನಸ್ಥಿತಿ, ಜಮ್ಮು ಕಾಶ್ಮೀರಕ್ಕೂ ಬೇರೆ ರಾಜ್ಯಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಕಾಂಗ್ರೆಸ್ ಮನಸ್ಥಿತಿಯನ್ನ ನೀವೇ ನೋಡಿ ಅಂತ ಈಗ ಮೋದಿ ಹೋದಲ್ಲಿ ಬಂದಲ್ಲಿ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ರಾಜಸ್ಥಾನದ ಗದ್ದೆಗಳಲ್ಲಿ ಬೆಳೆದಂತಹ ಅಫೀಮು ಸೇವಿಸಿದ್ದಾರಾ ಮೋದಿ ಅವರು, ತೂರಾಡ್ತಿದ್ದಾರಾ, ನಿದ್ದೆಯಲ್ಲಿದ್ದಾರಾ, ದೇಶ ರಕ್ಷಣೆ ಮಾಡೋದು ಬಿಟ್ಟು ಅಂತ ಗುಡುಗಿದ್ರು ಖರ್ಗೆ ಅವರು. ಅದು ಕೂಡ ಅಸ್ತ್ರವಾಗಿತ್ತು. ವಿಷಸರ್ಪ, 100 ತಲೆಯ ರಾವಣ, ಇಂತಹ ಹಲವು ಹೇಳಿಕೆಗಳು ಹಿಂದೆಲ್ಲ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಈಗ ಎಲೆಕ್ಷನ್ ಹೊತ್ತಲ್ಲಿ ಮತ್ತೆ ಖರ್ಗೆ ಅವರ ಈ ಕಾಂಟ್ರವರ್ಸಿಗಳು ಸದ್ದು ಮಾಡ್ತಿವೆ. ಅದರ ಜೊತೆಗೆ ಅಕಸ್ಮಾತ್ ಅವರು ಆಡಿರುವ ಮಾತು ಅಥವಾ ಅಕಸ್ಮಾತ್ ಕ್ಯಾಚ್ ಆಗಿರುವಂತ ಆಡಿಯೋ ಇದೆಯಲ್ಲ, ಈಗ ಖರ್ಗೆ ಅವ್ರಿಗೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮುಜುಗರ ತಂದಿಟ್ಟಿರೋದು ಬಿಜೆಪಿ, ಇದನ್ನ ಎಳೆದುಕೊಳ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.